ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಕ್ಲಾಸ್ 11 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಎಕ್ಸಾಂಪಲನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇಂಪಾರ್ಟೆಂಟ್ ಎಕ್ಸಾಂಪಲ್ಗಳನ್ನು ಡಿಸ್ಕಸ್ ಮಾಡ್ತಾ ನೋಡೋಣ. ಸೊ ದ್ಯಾಟ್ ಅಂತ ಇದೆ ಎಕ್ಸಾಂಪಲು. ಸೊ ದ್ಯಾಟ್ tan of 3x into tan 2x tan x is equal to tan 3x minus tan 2x minus tan x. ಇಲ್ಲಿ ಎಲ್ಲೋ ಕೂಡ ಮಲ್ಟಿಪಲ್ ಇದೆ, ಇಲ್ಲಿ ಮೈನಸ್ ಆಗ್ತಾ ಇದೆ. ಇದನ್ನು ಶೋ ದ್ಯಾಟ್ ಅಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ನಾವು ಮೊದಲಿಗೆ ಸಾಲ್ವ್ ಮಾಡೋಣ. ಈಗ ಟ್ಯಾನ್ ಸೊಲ್ಯೂಷನ್ tan 3x ಅಂತ ಇದೆ. ಇದನ್ನು ನಾವು ಯಾವ ರೀತಿಯಾಗಿ ಬರೀಬೋದು? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ಗೆ ಹೆಲ್ಪ್ ಆಗೋ ಥರ ನಾವು ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. 2x ಪ್ಲಸ್ ಎಕ್ಸ್ ಅಂತ ಬರೀಬಹುದಾ? 2x ಪ್ಲಸ್ ಎಕ್ಸ್ ಅಂದಾಗ ಇದು ಅಗೇನ್ 3x ಆಗುತ್ತೆ. ಹಾಗಾಗಿ ಟ್ಯಾನ್ 3x ಇರುವಂಥದ್ದನ್ನು ಟ್ಯಾನ್ 2x ಪ್ಲಸ್ ಎಕ್ಸ್ ಅಂತ ಬರೀಬೋದು. ಈಗ ನಮಗೆ ಒಂದು ಇಂಪಾರ್ಟೆಂಟ್ ಐಡೆಂಟಿಟಿ ನೆನಪಾಗಬೇಕು. ಟ್ಯಾನ್ ಆಫ್ ಎ ಪ್ಲಸ್ ಬಿ. ಟ್ಯಾನ್ ಆಫ್ ಎ ಪ್ಲಸ್ ಬಿ ಐಡೆಂಟಿಟಿ ಏನಿದೆ ನಮಗೆ ಗೊತ್ತಿರೋ ಹಾಗೆ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಡಿವೈಡೆಡ್ ಬೈ, ಇಲ್ಲಿ ಪ್ಲಸ್ ಇದೆ ಹಾಗಾಗಿ ಇಲ್ಲಿ ಮೈನಸ್ ಬರುತ್ತೆ. 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟಿ. ನೋಡಿ, ಇವಾಗ ಟ್ಯಾನ್ ಎ ಪ್ಲಸ್ ಬಿ ಅಂತ ಬರಿಬೋದಾ? ಎ ಅಂದರೆ 2x, ಬಿ ಅಂದರೆ ಎಕ್ಸ್ ಆಗಿರುತ್ತೆ. ಈಗ ಈ ಒಂದು ಐಡೆಂಟಿಟಿಯಲ್ಲಿ ಇದೊಂದು ಟರ್ಮನ್ನು ನಾವು ಯೂಸ್ ಮಾಡೋಣ. ಆವಾಗ ಟ್ಯಾನ್ ಆಫ್ 2x ಇಂಟು ಟ್ಯಾನ್ ಆಫ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 2x ಟ್ಯಾನ್ ಆಫ್ ಎಕ್ಸ್ ಅಂತ ಆಯಿತು. ಇವಾಗ ಈ ಒಂದು ಟರ್ಮ್ಸನ್ನು ನಾವು ಇವಾಗ ಟ್ಯಾನ್ 3x ಈಕ್ವಲ್ಸ್ ಟು ಅಂತ ಇದೆ. ಇವಾಗ ಇದು ಡಿನಾಮಿನೇಟ್ರಲ್ಲಿ ಇರುವಂಥ ಟರ್ಮ್ಸನ್ನು ಟ್ಯಾನ್ 3xಗೆ ಮಲ್ಟಿಪಲ್ ಮಾಡೋಣ. ಟ್ಯಾನ್ 3x ಇಂಟು 1 ಟ್ಯಾನ್ ಆಫ್ 3x, ಟ್ಯಾನ್ 3x ಇಂಟು ಟ್ಯಾನ್ 2x ಮೈನಸ್ ಇಲ್ಲಿ ಮೈನಸ್ ಇದೆ, ಮೈನಸ್ ಬರಿತೀವಿ. ಟ್ಯಾನ್ 3x ಇಂಟು ಟ್ಯಾನ್ 2x ಇದೆ, ಇಲ್ಲಿ 3x ಇದೆ, ಇದು ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್. ನೋಡಿ, ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ? ಟ್ಯಾನ್ 2x ಪ್ಲಸ್ ಟ್ಯಾನ್ ಎಕ್ಸ್. ಯಾಕಿದು ಬಂತು? ಪ್ಲಸ್ ಟ್ಯಾನ್ 3x ಮೈನಸ್ ಟ್ಯಾನ್ 3x ಕ್ಯಾನ್ಸಲ್ ಆಗುತ್ತೆ. ಓಕೆ, ಇವೆರಡು ಕೂಡ ಕ್ಯಾನ್ಸಲ್ ಆದಾಗ ಇಲ್ಲಿ ಹೋಲ್ ಟರ್ಮ್ ಕ್ಯಾನ್ಸಲ್ ಆದಾಗ ಇಲ್ಲಿ 1 ಇರುತ್ತೆ. 1 ಇಂಟು ಟ್ಯಾನ್ 2x ಟ್ಯಾನ್ ಎಕ್ಸ್ ಮಾತ್ರ ಉಳಿಯುತ್ತೆ. ಎರಡು ಟರ್ಮ್ ಏನಾಗ್ತವೆ? ಕ್ಯಾನ್ಸಲ್ ಆದಾಗ ಎರಡು ಟರ್ಮ್ ಏನಾಗ್ತವೆ? ಕ್ಯಾನ್ಸಲ್ ಆಗಿದೆ. ಮೈನಸ್ ಇದೆ, ಪ್ಲಸ್ ಇದೆ, ಎರಡು ಕೂಡ ಕ್ಯಾನ್ಸಲ್ ಆದಾಗ ಉಳಿಯುತ್ತೇನು? ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್. ಓಕೆ, ಟ್ಯಾನ್ 3x ಮೈನಸ್ ಟ್ಯಾನ್ 3x ಎರಡು ಕೂಡ ಕ್ಯಾನ್ಸಲ್ ಆದಾಗ ಉಳಿದ ಟರ್ಮ್ಸ್ಗಳನ್ನು ನಾವು ಈ ಕಡೆ ಬರಿತೀವಿ. ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಕೂಡ ಬರೆದ್ರೆ ನಡೆಯುತ್ತೆ. ಆರ್ ಮತ್ತು ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಪ್ರೂವ್ ದ್ಯಾಟ್ ಮಾಡಿದ್ದಾರೆ? ಟ್ಯಾನ್ 3x ಮೈನಸ್ ಟ್ಯಾನ್ 2x ಮೈನಸ್ ಟ್ಯಾನ್ ಎಕ್ಸ್ ಅಂತ ಪ್ರೂವ್ ಮಾಡಂತಂದಿದ್ದಾರೆ. ಸೊ ನಮಗೆ ಅದು ಆನ್ಸರ್ ಬಂದಿಲ್ಲ. ಅದಕ್ಕಾಗಿ ಈಗ ಟ್ಯಾನ್ 3x ಮೈನಸ್ ಟ್ಯಾನ್ 2x ಮೈನಸ್ ಟ್ಯಾನ್ ಎಕ್ಸ್ ಇದು ಹೇಗೆ ಬಂತು ಅಂತ ನೋಡಿದರೆ, ಇದು ಟ್ಯಾನ್ 3x ಆ್ಯಸ್ ಇಟ್ ಈಸ್ ಹಂಗೆ ತೊಗೋಬೇಕು. ಈಗ ಎಲ್ ಎಚ್ ಎಸ್ ಅಲ್ಲಿ ಇರುವಂಥದ್ದು ಟ್ಯಾನ್ 2x ಈ ಕಡೆ ಬಂದಾಗ ಏನಾಗುತ್ತೆ? ಮೈನಸ್ ಆಗುತ್ತೆ. ಹಾಗಾಗಿ ಮೈನಸ್ ಟ್ಯಾನ್ 2x ಮತ್ತು ಇದು ಪ್ಲಸ್ ಇದೆ, ಅದು ಕೂಡ ಈ ಕಡೆ ಬಂದಾಗ ಮೈನಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಈಕ್ವಲ್ಸ್ ಟು ಈ ಎಲ್ಲ ಹೋಲ್ ಟರ್ಮ್ ಏನಾಗುತ್ತೆ? ಈ ಕಡೆ ರೈಟ್ ಸೈಡಿಗೆ ಬರುತ್ತೆ, ಲೆಫ್ಟ್ ಸೈಡಿಗೆ ಬರುತ್ತೆ. ಹಾಗಾಗಿ ಟ್ಯಾನ್ 3x ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್, ಅಥವಾ ಇದನ್ನು ಈ ರೀತಿಯಾಗಿ ಕೂಡ ಬರೀಬಹುದು. ಯಾವ ರೀತಿಯಾಗಿ? ಟ್ಯಾನ್ 3x ಟ್ಯಾನ್ 2x ಟ್ಯಾನ್ ಎಕ್ಸ್ is equal to tan 3x minus tan 2x
ಮೈನಸ್ ಟ್ಯಾನ್ ಎಕ್ಸ್. ಯಾಕೆ ಇದು ಹೀಗೆ ಬಂತು ಅಂತ ನೋಡೋದಾದರೆ, ಈಗ ಏನು ಮಾಡಿದ್ರಪ್ಪ ಅಂದರೆ ಎಲ್ ಎಚ್ ಎಸ್ ಅಲ್ಲಿ ಇರುವಂಥದ್ದನ್ನು ಆರ್ ಎಚ್ ಎಸ್ ಕಡೆಗೆ, ಆರ್ ಎಚ್ ಎಸ್ ಅಲ್ಲಿರುವಂಥದ್ದನ್ನು ಎಲ್ ಎಚ್ ಎಸ್ ಕಡೆಗೆ ತೊಗೊಂಡ್ವಿ. ಸೊ ನಮಗೆ ರಿಕ್ವೈರ್ಡ್ ಏನಿದೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಾವೀಗ ಸೊಲ್ಯೂಷನ್ ಮಾಡಿರುವಂಥದ್ದು ಟ್ಯಾನ್ 3x ಇಂಟು ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್ ಈಕ್ವಲ್ ಟು ಟ್ಯಾನ್ 3x ಮೈನಸ್ ಟ್ಯಾನ್ 2x ಮೈನಸ್ ಟ್ಯಾನ್ ಎಕ್ಸ್. ಓಕೆ, ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಹೆನ್ಸ್ proved. Next example, cos of pi by 4 plus x plus cos of pi by 4 minus x is equal to √2 ಇಂಟು ಕಾಸ್ ಎಕ್ಸ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಇವಾಗ ನಾವು ಸೊಲ್ಯೂಷನನ್ನು ನೋಡೋಣ. ಈಗ ಮೊದಲಿಗೆ ಎಲ್ ಎಚ್ ಎಸ್ ಟರ್ಮನ್ನು ಬರ್ಕೊಳ್ಳೋಣ. ಕಾಸ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಅಂತ ಇದೆ. ಇದು ಒಂದು ಐಡೆಂಟಿಟಿಯನ್ನು ಹೋಲ್ತಾ ಇದೆ. ಯಾವ ಒಂದು ಐಡೆಂಟಿಟಿ? ಕಾಸ್ ಆಫ್ ಎ ಪ್ಲಸ್ ಕಾಸ್ ಆಫ್ ಬಿ. ಸೊ ಇಲ್ಲಿ ಎ ಅಂದರೆ ಏನಿರುತ್ತೆ? ಪೈ ಬೈ 4 ಪ್ಲಸ್ ಎಕ್ಸ್. ಬಿ ಅಂದರೆ ಏನಿರುತ್ತೆ? ಪೈ ಬೈ 4 ಮೈನಸ್ ಎಕ್ಸ್. ಅಂದರೆ ಎ ಪ್ಲೇಸ್ನಲ್ಲಿ ಪೈ ಬೈ 4 ಪ್ಲಸ್ ಎಕ್ಸ್ ಅಂತ ತೊಗೋಬೇಕು, ಬಿ ಪ್ಲೇಸ್ನಲ್ಲಿ ಪೈ ಬೈ 4 ಮೈನಸ್ ಎಕ್ಸ್ ಅಂತ ತೊಗೋಬೇಕು. ಹಾಗಾದರೆ ಕಾಸ್ ಎ ಪ್ಲಸ್ ಕಾಸ್ ಬಿ ಈ ಒಂದು ಸೂತ್ರಕ್ಕೆ ಐಡೆಂಟಿಟಿ ಏನಿದೆ? 2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಬೈ 2. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟಿ. ಸೊ ಇವಾಗ ಎ ಪ್ಲೇಸ್ನಲ್ಲಿ ಪೈ ಬೈ 4 ಪ್ಲಸ್ ಎಕ್ಸ್, ಬಿ ಪ್ಲೇಸ್ನಲ್ಲಿ ಪೈ ಬೈ 4 ಮೈನಸ್ ಎಕ್ಸ್ ಅಂತ ನಾವೀಗ ಅಪ್ಲೈ ಮಾಡ್ಕೋಬೇಕು. 2 ಇಂಟು ಬ್ರಾಕೆಟ್ ಕಾಸ್ ಆಫ್ ಎ ಅಂದರೆ ಏನಿದೆ? ಪೈ ಬೈ 4 ಪ್ಲಸ್ ಎಕ್ಸ್ ಪ್ಲಸ್ ಪೈ ಬೈ 4 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ಎ ಪ್ಲಸ್ನೆಲ್ಲ ಏನಿದೆ? ಪೈ ಬೈ 4 ಪ್ಲಸ್ ಎಕ್ಸ್ ಮೈನಸ್ ಪೈ ಬೈ 4 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ನೆಕ್ಸ್ಟ್ ಇದನ್ನು ಎಕ್ಸ್ಪಾನ್ಷನ್ ಮಾಡ್ತಾ ನೋಡಿದಾಗ ನಮಗೆ ಏನು ಬರುತ್ತೆ? ಮೈನಸ್ ಎಕ್ಸು ಪ್ಲಸ್ ಎಕ್ಸು ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಮೈನಸ್ ಎಕ್ಸು ಪ್ಲಸ್ ಎಕ್ಸು ಎರಡು ಕೂಡ ಕ್ಯಾನ್ಸಲ್ ಆದಾಗ ನೆಕ್ಸ್ಟ್ 2 ಇಂಟು ಕಾಸ್ ಆಫ್, ಈಗ ಪೈ ಬೈ 4 ಪ್ಲಸ್ ಪೈ ಬೈ 4 ಮಾತ್ರ ಉಳಿಯುತ್ತೆ ಡಿವೈಡೆಡ್ ಬೈ 2. ಈಗ ನೋಡಿ ಎರಡಾದ್ರೂ ಎಲ್ ಸಿ ಎಮ್ ತೆಗೆದು ಈ ಟರ್ಮ್ ಮಾತ್ರ ಸಾಲ್ವ್ ಮಾಡ್ತಾ ಇದ್ದೀನಿ. ಎರಡು ಟರ್ಮನ್ನು ನಾವು ಎಲ್ ಸಿ ಎಮ್ ತೆಗೆದಾಗ 4 ಬರುತ್ತೆ. ಹಾಗಾಗಿ ಇದು 2 ಪೈ ಅಂತ ಬರುತ್ತೆ. ಇದ್ರ ಕೆಳಗಡೆ ಮತ್ತೊಂದು 2 ಇದೆ. ಅದಕ್ಕೆ ಇದು 4 ಕೆಳಗಡೆ ಬಂದಾಗ ಏನಾಗುತ್ತೆ? 2 ಪೈ ಬೈ 8 ಅಂತ ಆಗುತ್ತೆ. ಈಗ 2 1 ಜ 2 4 ಜ. ಓಕೆನಾ? 2 1 ಜ 2 4 ಜ ಅಂದಾಗ ಸೊ ಇದನ್ನು ಇನ್ ಡೀಟೇಲಾಗಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ಕಾಸ್ ಆಫ್ ಇದು ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಇದು ಬ್ರ್ಯಾಕೆಟ್ ಓಪನ್ ಆದಾಗ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಹಾಗಾಗಿ ಮೈನಸ್ ಪೈ ಬೈ 4 ಪ್ಲಸ್ ಪೈ ಬೈ 4 ಕ್ಯಾನ್ಸಲ್ ಆಗುತ್ತೆ. ಇದು ಮೈನಸ್ಸು ಒಳಗಡೆ ಹೋದಾಗ ಪ್ಲಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನು ಬರುತ್ತೆ ಅಂದರೆ 2x ಆಗುತ್ತೆ ಡಿವೈಡೆಡ್ ಬೈ 2 ಆಗುತ್ತೆ. ಇದು 2 ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಈ ಟರ್ಮನ್ನು ನೋಡೋಣ. 2 ಇಂಟು ಕಾಸ್ ಆಫ್, ಈಗ ಎರಡದ್ರ ಎಲ್ ಸಿ ಎಮ್ 4 ಬರುತ್ತೆ. ಪೈ ಪ್ಲಸ್ ಪೈ 2 ಪೈ ಆಗುತ್ತೆ ಡಿವೈಡೆಡ್ ಬೈ ಇದು 2 ಇಲ್ಲಿ ಕೆಳಗಡೆ ಬರುತ್ತೆ. ಓಕೆನಾ? ಇದು 4 ಕೂಡ ಇಲ್ಲಿ ಏನು ಬರುತ್ತೆ? ಕೆಳಗಡೆ ಬರುತ್ತೆ. ಇವಾಗ 8 ಆಗುತ್ತೆ. 2 1 2 4. ಓಕೆನಾ? ಇಂಟು ಕಾಸ್ ಆಫ್ ಎಕ್ಸ್. ಸೊ ಫೈನಲ್ ಆನ್ಸರ್ ಏನು ಉಳಿಯುತ್ತೆ ಅಂತ ನೋಡಿ. 2 ಇಂಟು ಕಾಸ್ ಆಫ್ ಪೈ ಬೈ 4 ಇಂಟು ಕಾಸ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2 ಇಂಟು ಕಾಸ್ ಪೈ ಬೈ 4 ಅಂದರೆ ಎಷ್ಟು? ಕಾಸ್ 45 ಡಿಗ್ರಿ. ಕಾಸ್ 45 ಡಿಗ್ರಿ ಅಂದರೆ 1/√2 ಇಂಟು ಕಾಸ್ ಆಫ್ ಎಕ್ಸ್. ನೆಕ್ಸ್ಟ್ ಈ ಒಂದು ಸಮೀಕರಣವನ್ನು ನಾವೇನು ಮಾಡಬೇಕಪ್ಪ ಅಂದರೆ 2 ಇಂಟು 1/√2 ಅಂತ ಇದೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಈ ಹೋಲ್ ಟರ್ಮ್ಗೆ √2 ಡಿನಾಮಿನೇಟರ್ ಮತ್ತು ನ್ಯೂಮರೇಟ್ರಿಗೆ ರೂಟಿಂದ ಏನು ಮಾಡಬೇಕು?
ಡಿವೈಡ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು ಹೋಲ್ ಟರ್ಮ್ಗೆ. ಇವಾಗ ಏನಾಗುತ್ತೆ, ರೂಟು ಇಂಟು ರೂಟು ಎರಡು ರೂಟು ಹೋಗಿ ರೂಟು ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಆವಾಗ 2 ಮಾತ್ರ ಉಳಿಯುತ್ತೆ. ಓಕೆ, ರೂಟು ಇಂಟು ರೂಟು ಅಂದಾಗ ಬರೀ ರೂಟು ಮಾತ್ರ ಉಳಿಯುತ್ತೆ. ನಂತರ ಇದರ ಒಂದು ಎಕ್ಸ್ಪಾನ್ಷನ್ ಫಾರ್ಮನ್ನು ನಾನು ಈ ಕಡೆ ಬರಿತೀನಿ. 2 ಇಂಟು 2 ಕಾಸ್ ಆ್ಯಸ್ ಇಟ್ ಈಸ್ ಹಂಗೆ ಬರೆಯೋಣ. 2 ಕಾಸ್, ಈಗ ರೂಟು ಇದೆ ಈ ಕೆಳಗಡೆ, ಇಲ್ಲಿ ಒಂದು ರೂಟು, ಇದು ಒಂದು ರೂಟು, ಎರಡು ಕೂಡಿದಾಗ ರೂಟು ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಇವಾಗ ಸ್ಕ್ವೇರ್ ರೂಟು ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಆವಾಗ 2 ಕಾಸ್ ರೂಟ್ 2 ಬರುತ್ತೆ ಡಿವೈಡೆಡ್ ಬೈ 2. ಈಗ 2 ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ಸ್ ಟು ಏನು ಬರುತ್ತೆ, ರೂಟ್ 2 ಕಾಸ್ ಆಫ್ ಎಕ್ಸ್ ಎನ್ನುವಂಥದ್ದು ನಮಗೆ ಫೈನಲ್ ಆಗಿರುವಂಥ ಆನ್ಸರ್ ಬರುತ್ತೆ. ಸೊ LHS ಈಸ್ ಈಕ್ವಲ್ ಟು RHS, ಹೆನ್ಸ್ ಪ್ರೂವ್ಡ್ ಅಂತ ಇದು. ಓಕೆ, ಇಲ್ಲಿ ಐಡೆಂಟಿಟಿಗಳು ಚೆನ್ನಾಗಿ ಬರ್ತಿದ್ರೆ ನಾವು ಈಸಿಯಾಗಿ ಈ ಒಂದು ಎಕ್ಸಾಂಪಲ್ಗಳನ್ನು ಮತ್ತು ಎಕ್ಸಸೈಸ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲು, ಪ್ರೂವ್ ದ್ಯಾಟ್ ಸೈನ್ ಆಫ್ 5x minus 2 into sin of 3x plus sin of x divided by cos of 5x minus cos x is equal to tan x ಅಂತ ನಾವಿಲ್ಲಿ ಪ್ರೂವ್ ದ್ಯಾಟ್ ಮಾಡಬೇಕು. ಸೊ ಇವಾಗ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು, ಇಲ್ಲಿ ಯಾವ ಒಂದು ಫಾರ್ಮುಲಾಸ್ ಯೂಸ್ ಆಗ್ತವೆ ಅಂತ. ನಮ್ಮ ಫಾರ್ಮುಲಾಗಳನ್ನ ಮಾಡಿಫಿಕೇಷನ್ ಮಾಡ್ತಾ ಕೂಡ ಹೋಗಬೇಕಾಗತ್ತೆ. ಸೊ ಈಗ LHS ಏನಿದೆ, ಈಗ ಸೈನ್ 5x ಮೈನಸ್ 2 ಸೈನ್ ಮೈನಸ್ 2 ಇಂಟು ಸೈನ್ ಆಫ್ 3x ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ 5x ಮೈನಸ್ ಕಾಸ್ ಎಕ್ಸ್. LHS ಟರ್ಮನ್ನು ಮೊದಲಿಗೆ ನಾವು ಬರ್ಕೋಬೇಕು. ನಂತರ ಏನು ಮಾಡಬೇಕು ಅಂತ ನಾವು ನೋಡಿದಾಗ ಈ ಒಂದು ಟರ್ಮನ್ನು ರಿಅರೇಂಜ್ ಮಾಡ್ಕೊಂಡು ಬರೀಬೇಕು. ಸೈನ್ ಆಫ್ 5x ಆ್ಯಸ್ ಇಟ್ ಈಸ್. ನಂತರ ಈಗ ನಮಗೆ ಒಂದು ಐಡೆಂಟಿಟಿ ಬರಬೇಕಾಗಿದೆ, ಹಾಗಾಗಿ ಈ ಒಂದು ಟರ್ಮ್ಸನ್ನು ನಾವು ರಿಅರೇಂಜ್ ಮಾಡ್ತೀವಿ. ಸೊ ಪ್ಲಸ್ ಸೈನ್ ಎಕ್ಸನ್ನು ಮೊದಲಿಗೆ ತೆಗೆದುಕೊಳ್ಳೋಣ, ಮೈನಸ್ 2 ಇಂಟು ಸೈನ್ ಆಫ್ 3x ನಂತರ ಬರೆಯೋಣ, ಡಿವೈಡೆಡ್ ಬೈ ಕಾಸ್ ಆಫ್ 5x ಮೈನಸ್ ಕಾಸ್ ಎಕ್ಸ್. ನೆಕ್ಸ್ಟ್ ನಮಗಿವಾಗ ಒಂದು ಐಡೆಂಟಿಟಿ ಯೂಸ್ ಆಗುತ್ತೆ, ಸೈನ್ ಎ ಪ್ಲಸ್ ಸೈನ್ ಬಿ. ಇಲ್ಲಿ ಐಡೆಂಟಿಟಿನ ಬರಿತೀನಿ, ಸೈನ್ ಆಫ್ ಎ ಪ್ಲಸ್ ಸೈನ್ ಎ ಪ್ಲಸ್ ಸೈನ್ ಬಿ. ಈ ಒಂದು ಫಾರ್ಮುಲಾಗೆ ಯಾವ ಒಂದು ಐಡೆಂಟಿಟಿ ಯೂಸ್ ಆಗುತ್ತೆ, 2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಕಾಸ್ ಆಫ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಈ ಒಂದು ಐಡೆಂಟಿಟಿ ಯೂಸ್ ಆಗುತ್ತೆ. ಈ ಒಂದು ಐಡೆಂಟಿಟಿಯನ್ನು ನಾವು ಯೂಸ್ ಮಾಡೋಣ. 2 ಇಂಟು ಸೈನ್ ಆಫ್ ಎ ಅಂದರೆ 5x, ಬಿ ಅಂದರೆ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ 5x ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ಅಂದರೆ ಇದು ಒಂದು ಐಡೆಂಟಿಟಿ ಯೂಸ್ ಮಾಡ್ತಾ ಇದ್ವಿ. ಎ ಅಂದರೆ 5x, ಬಿ ಅಂದರೆ ಎಕ್ಸ್ ಇದೆ, ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಕಾಸ್ ಬಿ. ಈ ಒಂದು ಐಡೆಂಟಿಟಿ ಕೂಡ ಯೂಸ್ ಆಗ್ತಾ ಇದೆ. ಸೊ ಇವಾಗ ಐಡೆಂಟಿಟಿಗಳನ್ನು ನೀವು ಪಕ್ಕದಲ್ಲಿ ಬರೀಬೇಕಾಗ್ತದೆ ಎಕ್ಸಾಮ್ನಲ್ಲಿ. ಸೊ ನೇರವಾಗಿ ಕೂಡ ಸಾಲ್ವ್ ಮಾಡಿದರೂ ಕೂಡ ನಿಮಗೆ ಆನ್ಸರ್ಗೆ ಮಾರ್ಕ್ಸನ್ನು ಕೊಡ್ತಾರೆ. ಸೈನ್ ಎ ಕಾಸ್ ಎ ಮೈನಸ್ ಕಾಸ್ ಬಿ, ಈ ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಬೇಕು. ಈ ಐಡೆಂಟಿಟಿ ಏನಿದೆ, ಈಕ್ವಲ್ಸ್ ಟು ಮೈನಸ್ ಇದೆ, ಇದಕ್ಕೆ ಈ ಐಡೆಂಟಿಟಿಗೆ ಮೈನಸ್ ಇದೆ, ಮೈನಸ್ 2 ಆಫ್ ಸೈನ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಇನ್ನೊಂದು ಐಡೆಂಟಿಟಿ ಇಲ್ಲಿ ಯೂಸ್ ಆಗುತ್ತೆ. ಈ ಒಂದು ಐಡೆಂಟಿಟಿನ ಯೂಸ್ ಮಾಡಿದಾಗ ಮೈನಸ್ 2 ಸೈನ್ ಆಫ್ 5x ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಸೈನ್ ಆಫ್ 5x ಮೈನಸ್ ಎಕ್ಸ್
ಡಿವೈಡೆಡ್ ಬೈ 2. ಈಗ ಈ ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಿದ್ದು sin 5x ಪ್ಲಸ್ sin xಗೆ ಮೈನಸ್ 2 sin 3x ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ಮೈನಸ್ 2 sin 3x ಆ್ಯಸ್ ಇಟ್ ಈಸ್ ಹಾಗೆ ಬರೆದ್ವಿ. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ, 2 sin ಆಫ್ ಇದು 6x ಆಗುತ್ತೆ, ಡಿವೈಡೆಡ್ ಬೈ 2 ಇದೆ. ಹಾಗಾಗಿ 6x ಡಿವೈಡೆಡ್ ಬೈ 2 ಅಂದರೆ 3 1 2 1 2 3 ಓಕೆ. ಅದಕ್ಕಾಗಿ ನಾನು ನೇರವಾಗಿ sin ಆಫ್ 3x ಅಂತ ಬರಿತೀನಿ. ನೆಕ್ಸ್ಟ್ ಕಾಸ್ ಆಫ್ 2x ಬರುತ್ತೆ, ಯಾಕಂದರೆ 5x ಮೈನಸ್ 1 ಅಂದಾಗ 4x ಆಗುತ್ತೆ. 4x ಡಿವೈಡೆಡ್ ಬೈ 2 ಅಂದಾಗ 2 1 2 2 4, ಹಾಗಾಗಿ ಕಾಸ್ ಆಫ್ 2x ಅಂತ ಬರುತ್ತೆ. ನೆಕ್ಸ್ಟ್ ಮೈನಸ್ 2 sin 3x ಡಿವೈಡೆಡ್ ಬೈ sin ಆಫ್ 3x ಇಂಟು sin ಆಫ್ 2x. ನೆಕ್ಸ್ಟು ಇದರಲ್ಲಿ ಏನು ಕಾಮನ್ ಬರ್ತಾ ಇದೆ ನೋಡಿ, ಸಾಮಾನ್ಯವಾಗಿ ಬರುವಂಥದ್ದು ಯಾವುದು, sin ಆಫ್ 3x ಏನಾಗ್ತಿದೆ ಕಾಮನ್ ಬರ್ತಾ ಇದೆ. ಉಳಿದಂಥ ಟರ್ಮ್ಸ್ ಯಾವುವು, ರಿಮೈನಿಂಗ್ ಟರ್ಮ್ಸ್ ಯಾವುವು, ಕಾಸ್ ಆಫ್ 2x ಮೈನಸ್ 1 ಡಿವೈಡೆಡ್ ಬೈ, ಇವಾಗ ಎರಡು 2 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ನೆಕ್ಸ್ಟ್ sin ಆಫ್ 3x sin ಆಫ್ 2x. ನೆಕ್ಸ್ಟ್ ಏನು ಸೂತ್ರ ಬರುತ್ತೆ ಅಂತ ನೋಡ್ತಾ ಬನ್ನಿ. ಈಗ sin 3x ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಇದನ್ನು ನಾವು 1 ಮೈನಸ್ cos 2x ಅಂತ ಬರೀಬೋದು. ಈ ಟರ್ಮನ್ನು ರಿಅರೇಂಜ್ ಮಾಡಿ ಬರ್ಕೋಬೋದು. ಡಿವೈಡೆಡ್ ಬೈ sin ಆಫ್ 2x. 1 ಮೈನಸ್ cos 2x ಐಡೆಂಟಿಟಿ ಏನಿದೆ, 2 ಇಂಟು sin ಸ್ಕ್ವೇರ್ ಆಫ್ x ಡಿವೈಡೆಡ್ ಬೈ sin 2x ಐಡೆಂಟಿಟಿ ಏನಿದೆ, 2 sin x ಇಂಟು cos x. ಸೊ ಇವಾಗ ಕ್ಯಾನ್ಸಲ್ ಆಗುವಂಥ ಟರ್ಮ್ಸ್ಗಳನ್ನು ನೋಡಿ, 2 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು sin x ಇಲ್ಲೊಂದು sin x ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದೇನು sin x ಡಿವೈಡೆಡ್ ಬೈ cos x ಉಳಿಯುತ್ತೆ, ಈಕ್ವಲ್ಸ್ ಟು tan x. ಸೊ ನೋಡಿ, LHS is equal to RHS, hence proved. ಓಕೆ ಫ್ರೆಂಡ್ಸ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಸಂಬಂಧಿಸಿದ ಹಾಗೆ ಎಕ್ಸಾಂಪಲ್ಗಳನ್ನು ನೋಡಿದ್ರಿ. ಇದಕ್ಕೆ ಸಂಬಂಧಿಸಿದ ಹಾಗೆ ಮುಂದಿನ ಒಂದು ತರಗತಿಯಲ್ಲಿ ಎಕ್ಸಸೈಸನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಇನ್ನೂವರೆಗೂ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.